ಹಾಯ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ನಾವು ಇವತ್ತಿನ ಈ ಒಂದು ವಿಡಿಯೋವನ್ನು ಗಣಿತ ವಿಷಯದ ಕುರಿತಾಗಿ ಮಾಡ್ತಾ ಇದ್ದೇನೆ. ಅಂದರೆ ಜಸ್ಟ್ ನೀವು 12ರಿಂದ 13 ಪ್ರಶ್ನೆಗಳನ್ನು ಬಿಡಿಸೋದ್ರ ಮೂಲಕ ನೀವೇನು ಮಾಡ್ಬೋದು, ಹೆಚ್ಚು ಕಡಿಮೆ 28ರಿಂದ 30 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಇದರಿಂದ ಗಣಿತದಲ್ಲಿ ಆರಾಮ್ಸೆ ಪಾಸ್ ಆಗ್ಬೋದು. ಸೊ ನಿಮ್ಮ ಗಣಿತ ಪರೀಕ್ಷೆ 3 ಏನಿದೆ ಅಲ್ವಾ, ಯಾರೆಲ್ಲ ಆ ಎಕ್ಸಾಮಿಗೆ ಕಾಯ್ತಾ ಇದ್ದೀರಿ, ಕೇವಲ ಈ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಸಾಕು. ಇವುಗಳನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ನೀವೇನು ಮಾಡ್ತೀರಾ, ಈ ಗಣಿತ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ. ಹಾಗಿದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾವು ಮಾಡೋಕ್ಕೂ ಮುಂಚೆ ಈ ಒಂದು ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆದರೆ ತಪ್ಪದೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾವೀಗ ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳನ್ನು ಕುರಿತು ನೋಡ್ತಾ ಹೋಗೋಣ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ನಿಮ್ಮ ಪ್ರತಿ ಕ್ವಶನ್ ಪೇಪರಲ್ಲೂ ಏನಾಗ್ತಾ ಹೋಗುತ್ತೆ, ಈ ರೀತಿಯಾದಂತಹ ಪ್ರಶ್ನೆಗಳು ಇದೇ ಪ್ಯಾಟರ್ನ್ ಮೇಲೆ ಬಂದಿರ್ತವೆ. ಹಾಗಾದರೆ ಮೊದಲೇ ಪ್ರಶ್ನೆ ಏನಿದೆ ನೋಡಿ, ಮೂಲ ಬಿಂದುವಿನಿಂದ ಪಿ ಆಫ್ ಎ ಕಾಮ ಬಿ ಬಿಂದುವಿಗೆ ಇರುವ ದೂರ. ಅಥವಾ ಕೆಲವೊಂದು ಸಾರಿ ಪಿ ಆಫ್ ಎ ಕಾಮ ಬಿ ಕೊಡೋದ್ರ ಬದಲಿ ಪಿ ಆಫ್ ಎಕ್ಸ್ ಕಾಮ ವೈ ಅಂತ ಕೂಡ ಕೊಡ್ಬೋದು. ಆವಾಗ ನೀವೇನು ಮಾಡಬೇಕು, ಸೂತ್ರವನ್ನು ಹಾಕಿ ಅಲ್ಲಿ ಎ ಮತ್ತು ಬಿ ಜಾಗದಲ್ಲಿ ಏನಿದೆ ಅದನ್ನೇ ತೊಗೊಂಡು ಏನು ಮಾಡಬೇಕು, ಬರೀಬೇಕಾಗುತ್ತೆ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ, ಆಯಿತಾ. ಇನ್ನು ಎರಡನೇ ಪ್ರಶ್ನೆ ಯಾವ ರೀತಿ ಬರುತ್ತೆ ನೋಡಿರಿ, ಮಹತ್ತಮ ಘಾತ ಅಂದರೆ ಡಿಗ್ರಿ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ನಾವೊಂದು ತೊಗೊಂಡಿದ್ದೀವಿ, ಹೌದಾ. 3x³ - x4 ಪ್ಲಸ್ 2x² ಪ್ಲಸ್ 5x ಪ್ಲಸ್ 2. ಇದರಲ್ಲಿ ಮಹತ್ತಮ ಘಾತ ಅಂದರೆ ಡಿಗ್ರಿ ಯಾವುದಿದೆ ಮ್ಯಾಕ್ಸಿಮಮ್ ಅಂತ ನೋಡಬೇಕು. ಇದರಲ್ಲಿ ಚರಾಕ್ಷರ ಯಾವುದು, ಎಕ್ಸ್ ಅಲ್ವಾ. ಹಾಗಾದರೆ ಇದಿಷ್ಟರಲ್ಲೂ ಯಾವುದಕ್ಕೆ ಘಾತ ಅಂದರೆ ಡಿಗ್ರಿ ಜಾಸ್ತಿ ಇದೆ ನೋಡಿ, ಎಸ್ ಇದಕ್ಕಲ್ವಾ, ಎಕ್ಸ್ ಟು ದ ಪವರ್ 4 ಅಂತ ಇದೆ. ಹಾಗಾದರೆ ಇದರಲ್ಲಿ ಮಹತ್ತಮ ಘಾತ ಎಷ್ಟು, 4. ಇನ್ನು ಮೂರನೇದು ನೋಡಿ, an = 4n + 2. ಇದರಲ್ಲಿ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಎನ್ ಇರೋ ಜಾಗದಲ್ಲಿ 4ಅನ್ನು ಹಾಕಿದರೆ ಆಯಿತು, ಹೌದಾ. a4 = ನಾವು ಕಂಡುಹಿಡಿತಿರೋದು ಯಾವುದು, 4ನೇ ಪದವನ್ನು ಕಂಡುಹಿಡಿತಾ ಇದ್ದೇವೆ. ಅದಕ್ಕೋಸ್ಕರ a4 = 4. ಇವೆರಡರ ಮಧ್ಯೆ ಏನಿದೆ, ಗುಣಾಕಾರ ಇದೆ ಅಲ್ವಾ, ಮಲ್ಟಿಪ್ಲಿಕೇಶನ್. ಹಾಗಾಗಿ 4 × 4 + 2. ಹಾಗೇನು ಮಾಡ್ತೇವೆ, ಮೊದಲು ಮಲ್ಟಿಪ್ಲಿಕೇಶನನ್ನು ನಾವು ಕ್ಲಿಯರ್ ಮಾಡ್ಕೊಳ್ತೇವೆ. ಹಾಗಾಗಿ ಮೊದಲು ಗುಣಿಸಿ 4 × 4 = 16 ಪ್ಲಸ್ 2 = ಎಷ್ಟಾಯಿತು, 16 + 2 18 ಆಯಿತು. ಇನ್ನು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನೆನಪಿರಲಿ ಮಕ್ಕಳೇ, ಈ ಹೇಳಿರೋ ಮೇಲಿನ 4 ಪ್ರಶ್ನೆಗಳು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಆದರೆ ಕೆಲವೊಂದು ಸರಿ ಏನು ಮಾಡಿರ್ತಾರೆ, ಇದರಲ್ಲೇ ಸ್ವಲ್ಪ ಚೇಂಜಸನ್ನು ಮಾಡಿ ಇದೇ ಥರದ್ದೇ ಕೊಟ್ಟಿರ್ತಾರೆ. ಯಾವ ಥರ ಕೊಟ್ಟರು ನೀವೇನು ಮಾಡಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಯಾವುದೇ ಕ್ವಶನ್ ಬಂದರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಹಾಗಾದರೆ ಇದರಲ್ಲಿ ಶೂನ್ಯತೆಯನ್ನು ಕಂಡುಹಿಡಿಯೋದಂದರೆ ಎಕ್ಸ್ ಅಕ್ಷದಲ್ಲಿ ಇದೊಂದು ರೇಖೆ ಏನಿದೆ ಅಲ್ವಾ, ಎಷ್ಟು ಬಾರಿ ಛೇದಿಸಿದೆ ಅಂದರೆ ಎಷ್ಟು ಬಾರಿ ಟಚ್ ಆಗಿದೆ ಅನ್ನೋದನ್ನು ನೋಡಬೇಕು. ಎಷ್ಟು ಬಾರಿ ನೋಡ್ರಿ, ಇಲ್ಲೊಂದು ಬಾರಿ, ಇಲ್ಲೊಂದು ಬಾರಿ. ಹಾಗಾದರೆ ಎಷ್ಟು ಬಾರಿ ಆಯಿತು, 2 ಬಾರಿ. ಅದನ್ನೇ ನಾವೇನಂತ ಹೇಳ್ತೀವಿ, ಶೂನ್ಯತೆ ಅಂತ ಹೇಳ್ತೀವಿ. ಹಾಗಾದರೆ ಇನ್ನು ನೆಕ್ಸ್ಟು ನಾವೇನು ಮಾಡೋಣ, 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನಾನೀಗೇನು ಮಾಡ್ತಾ ಇದ್ದೇನೆ, ಕೆಲವೊಂದನ್ನು ಸಾಲ್ವ್ ಮಾಡ್ತೇನೆ, ಕೆಲವೊಂದನ್ನು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ಯಾಕಂದರೆ ನಿಮ್ಮ ರೆಗ್ಯುಲರ್ ಕ್ಲಾಸ್ ಒಳಗೂ ಕೂಡ ನಿಮ್ಮ ಶಿಕ್ಷಕರು ಏನು ಮಾಡಿರ್ತಾರೆ, ಗಣಿತ ಶಿಕ್ಷಕರು ನೋಟ್ಸನ್ನು ಬರೆಸ್ಕೊಟ್ಟಿರ್ತಾರಲ್ವ, ಆ ನೋಟ್ಸನ್ನು ಈ ಕ್ವಶನ್ಸ್ಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಅದರಲ್ಲಿ ಡೀಟೇಲ್ ಆಗಿ ಕಲೀರಿ. ಈ ಪ್ರಶ್ನೆಗಳನ್ನು ನೋಡಿಕೊಂಡು ಇದೇ ಪ್ರಶ್ನೆಗಳನ್ನು ಓದ್ಕೊಳ್ರಿ. ಹಾಗಾದರೆ ಇದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ, ವರ್ಜಿಸುವ ವಿಧಾನ. ಹಾಗಾದರೆ ಈ ವರ್ಜಿಸುವ ವಿಧಾನದಿಂದ ನೀವೇನು ಮಾಡಬೇಕಾಗತ್ತೆ, ಬಳಸ್ಕೊಂಡು ರೇಖಾತ್ಮಕ ಸಮೀಕರಣಗಳನ್ನು ನೀವು ಬಿಡಿಸ್ಬೇಕಾಗತ್ತೆ. 2 ವಿಧ ಇದ್ದಾವೆ, ಆದೇಶನ ವಿಧಾನ ಹಾಗೂ ವರ್ಜಿಸುವ ವಿಧಾನ. ಈ ವರ್ಜಿಸುವ ವಿಧಾನ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳೊಳಗೆ 2 ಇದು ನೋಡಿರಿ, x² + 5x + 6 ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಇದೇ ಕ್ವಶನ್ನು ಬರ್ಬೋದು, ಅಥವಾ ಇದೇ ಥರದ್ದೇ ಸೇಮ್ ಕ್ವಶನ್ ಕೂಡ ಬರ್ಬೋದು. ಹಾಗಾಗಿ ಯಾವುದಾದ್ರು ಒಂದನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಏನಾಗುತ್ತೆ, ಇಂಥದ್ದೇ ಕ್ವಶನ್ಸ್ಗಳು ಎಷ್ಟು ಕೊಟ್ಟರು ಕೂಡ ನೀವೇನು ಮಾಡ್ತೀರಾ, ಅದನ್ನು ಬಿಡಿಸ್ತಾ ಹೋಗ್ತೀರಾ. ಇನ್ನು 2 ಅಂಕದ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆ ಏನಿದೆ ನೋಡ್ರಿ, 2, 5, 8, 11 ಸೋನಪ್ಟು ಎಲ್ಲಿಗಿದೆ, 20ಕ್ಕಿದೆ. ಈ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಥರ ಲೆಕ್ಕಗಳನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅಂದರೆ, ಮೊದಲೇ ಪದ ಎಷ್ಟಿದೆ, a = 2,
ಅದನ್ನು ಮೊದಲೇ ಪದವನ್ನು 2 ಇದೆ. ಇನ್ನು ಅಂತ್ಯ ಪದ ಎಷ್ಟಿದೆ? ಕೊನೆಯ ಪದ ಲಾಸ್ಟ್ ಟರ್ಮು n=20. ಈಗ ಏನು ಮಾಡ್ತೀವಿ ನಾವು? ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೀವಿ. d ಎರಡನೇದರಲ್ಲಿ ನಾವೇನು ಮಾಡ್ತೀವಿ? ಮೊದಲೇದನ್ನು ಮೈನಸ್ ಮಾಡ್ತೇವೆ. 5ರಲ್ಲಿ 2. ಹಾಗಾಗಿ 5 - 2 d = 3. ಆಮೇಲೆ ನಮಗೊಂದು ಸೂತ್ರ ಗೊತ್ತಿದೆ, ಹೌದಾ? ಈ ಸೂತ್ರವನ್ನು ಬಳಸ್ಕೊಂಡು an = a + n - 1 × d. ಇದನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ? ಇನ್ನು 20ನೇ ಪದವನ್ನು ಕಂಡುಹಿಡಿತೀವಿ. ಯಾವ ಪದ ಕಂಡುಹಿಡಬೇಕು? n ಎಷ್ಟಿದೆ? 20 ಇದೆ. ಹಾಗಾದರೆ a20 = a ಜಾಗದಲ್ಲಿ ಎಷ್ಟಿದೆ? 2 ಇದೆ. 2 + n - 1. n ಅಂದರೆ 20, 20 - 1. d ಎಷ್ಟಿದೆ ವ್ಯತ್ಯಾಸ? 3 ಇದೆ. ಹಾಗಾಗಿ 3. 2 ಪ್ಲಸ್ ಹಾಗೆ ಬರ್ಕೊಳ್ರಿ. 20ರಲ್ಲಿ 1 ಮೈನಸ್ ಮಾಡಿದರೆ 19 × 3. a20 = 2 ಪ್ಲಸ್ ಈಗ 19 ಇದೆ. 19 ಮೂರಲೆ ಮೊದಲು ಗುಣಾಕಾರ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ 19 ಮೂರಲೆ ಎಷ್ಟು? 57. 57 + 2 ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? ಎಷ್ಟಾಗುತ್ತೆ? ಎಸ್, 59. ಹಾಗಾಗಿ a20 = 59. 20ನೇ ಪದವನ್ನು ನಾವು ಕಂಡುಹಿಡಿದ್ವಿ. ಎಷ್ಟು ಬಂತು ಅದರ ಆನ್ಸರು? 59. ಅಥವಾ ಮತ್ತೊಂದೇನು ಮಾಡ್ತಾರೆ? ಇದೇ ಇದರಲ್ಲೇ ಆರ್ ಕ್ವಶನನ್ನು ಕೇಳ್ತಾರೆ. ಅದು ಯಾವ ರೀತಿ ಕೇಳ್ಬೋದು? ಉದಾಹರಣೆಗೆ 3, 6, 9 ಸೋನಪ್ಟು ಕೊನೆಯದಾಗಿ 12. 12 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. 3ರಿಂದ 12ರವರೆಗೂ ಏನಿದೆ ಈ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ನಾವು ಮೊತ್ತ ಕಂಡುಹಿಡಿಯೋಕ್ಕೆ ಒಂದು ಸೂತ್ರ ಇದೆ. ಏನಿದು? SN = n/2 (2a + n - 1 × d) ಬ್ರ್ಯಾಕೆಟ್ ಕ್ಲೋಸ್. ಈ ಸೂತ್ರವನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು? ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಇನ್ನು 2 ಮಾರ್ಕ್ಸಲ್ಲಿ ದೂರದ ಸೂತ್ರವನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ಕೆಲವೊಂದಿಷ್ಟು ಬಿಂದುಗಳನ್ನು ಕೊಟ್ಟಿರ್ತಾರೆ, ಕೆಲವೊಂದಿಷ್ಟು ಇಲ್ಲೇನು ಕೊಟ್ಟಿರ್ತಾರೆ ಸಂಖ್ಯೆಗಳನ್ನು. ಅವಾಗ ನಾವೇನು ಮಾಡಬೇಕು? ಇವುಗಳ ನಡುವಿನ ದೂರವನ್ನು ಕಂಡುಹಿಡಬೇಕಾಗತ್ತೆ. ಅದಕ್ಕೊಂದು ಸೂತ್ರ ಇದೆ, ಕಾಮನ್ ಸೂತ್ರ. ಏನು? AB = x2 - x1 2 + y2 - y1 2. ಇಲ್ಲಿ ಉದಾಹರಣೆಗೆ ನಾವೇನು ಮಾಡಬೇಕು? a, ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? a ಅಂತ ಹೇಳಿ 1, 2. ಅದೇ ರೀತಿ b ಅಂದರೆ ಯಾವ ಟರ್ಮ್? ಇಲ್ಲಿ 3, 4. ಈ ಸೂತ್ರವನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ಇವುಗಳ ನಡುವಿನ ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಬೇಕಾಗತ್ತೆ. ಇನ್ನು ಇದರಲ್ಲಿ 5ನೇ ಪ್ರಶ್ನೆ, ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಕೊಟ್ಟಾರೆ. ಅದಕ್ಕೊಂದೇನು ಕೊಟ್ಟಿರ್ತಾರೆ? ಕೆಳಗಡೆ ಮತ್ತೊಂದು ಕ್ವಶನ್ ಕೊಟ್ಟಿರ್ತಾರೆ. 2x² - 4x + 3 = 0. ಇದನ್ನು ಕೂಡ ಏನು ಮಾಡಬೇಕು? ಈ ರೀತಿಯಾದಂತಹ ವಿಧಾನವನ್ನು ನಾವು ಬಳಸ್ಕೊಂಡು ಅದರ ಸ್ವಭಾವವನ್ನು ಬರಿಬೇಕಾಗತ್ತೆ. ಇನ್ನು 6ನೇ ಪ್ರಶ್ನೆ ನೋಡ್ರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಎವ್ರಿ ಟೈಮು ಏನಾಗಿದೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನ್ನು ಅಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗ್ತಾನೆ ಇದೆ. ಹಾಗಾಗಿ ಇದನ್ನು 2 ಮಾರ್ಕ್ಸಿಗೂ ಕೇಳ್ಬೋದು, ಕೆಲವೊಂದು ಬಾರಿ 3 ಮಾರ್ಕ್ಸಿಗೂ ಕೂಡ ಕೇಳ್ಬೋದು. √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇಂಥ ಪಿಕ್ಸ್ ಕ್ವಶನ್ಸ್ ಎಲ್ಲ ನೀವೇ ಮಾಡಬೇಕು, ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಬಂದರೆ ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ? ಈ ರೀತಿ ಕೊಟ್ಟು ಅವ್ರೇನು ಮಾಡ್ತಾರೆ? ಕೆಲವೊಂದು ಬಾರಿ ಸರಾಸರಿ ಆದರೂ ಕಂಡುಹಿಡಿಯೋಕೆ ಹೇಳ್ತಾರೆ, ಅಥವಾ ಬಹುಲಕ ಕಂಡುಹಿಡಿಯೋಕೆ ಹೇಳ್ತಾರೆ, ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಯೋಕೆ ಹೇಳ್ತಾರೆ. ಇರೋದೇ ಅದರಲ್ಲಿ 3 ಟೈಪ್ಸ್. ಹಾಗಾಗಿ ನಾವೇನು ಮಾಡಬೇಕು? 3 ಪ್ಯಾಟರ್ನ್ ಮೇಲೂ ಲೆಕ್ಕಗಳನ್ನು ನೋಡ್ಕೋಬೇಕು. ಯಾವುದಾದ್ರೂ ಒಂದು ಕ್ವಶನ್ನು 3 ಅಂಕಕ್ಕೆ ಫಿಕ್ಸ್ ಆಗಿರುತ್ತೆ. ಇನ್ನು ಇದರಲ್ಲಿ 2ನೇ ಕ್ವಶನ್ ನೋಡಿ. 2ನೇ ಕ್ವಶನ್ ಏನಿದೆ? ಬಾಹ್ಯ ಬಿಂದು ಪ್ರಮೇಯ. ಈ ಪ್ರಮೇಯ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ. ಇದನ್ನು ನಿಮ್ಮ ತರಗತಿಯಲ್ಲಿ ಏನು ಮಾಡಿಸಿರ್ತಾರೆ? ಟೀಚರ್ಸು ಈ ಪ್ರಮೇಯವನ್ನು ಬರೆಸ್ಕೊಟ್ಟಿರ್ತಾರೆ. ಇದನ್ನೇನು ಮಾಡಬೇಕು? ಕಂಪಲ್ಸರಿ ನೀವು ಕಲೀಲೇಬೇಕು. ಫಿಕ್ಸ್ಡ್ ಕ್ವಶನ್ ಇದು. ಇದಕ್ಕೆ 3 ಅಂಕಗಳು ಇದ್ದಾವೆ. ಇನ್ನು ಈ 3 ಅಂಕದಲ್ಲಿ 3ನೇ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ. 6 ಮತ್ತು 20ರ ಲಸ ಮತ್ತು ಮಸವನ್ನು ಕಂಡುಹಿಡಿಯುವುದು ಜೊತೆಗೆ ತಾಳೆ ನೋಡುವುದು ಅಂತ ಕೇಳ್ತಾರೆ. ಇದೇನಾದರೂ ಕೇಳ್ಬೋದು, ಅಥವಾ ಇದೇ ರೀತಿ ಬೇರೆ ಸಂಖ್ಯೆಗಳನ್ನು ಕೊಟ್ಟು ನಿಮಗೆ ಲಸ ಮತ್ತು ಮಸಗಳನ್ನು ಕಂಡುಹಿಡಲಿಕ್ಕೆ ಹೇಳ್ತಾರೆ. ಈ ರೀತಿ ಪ್ಯಾಟರ್ನ್ ಮೇಲೆ ಒಂದು ಕ್ವಶನ್ನು 3 ಅಂಕಕ್ಕೆ ಫಿಕ್ಸ್. ಸೊ ನೀವು ಯಾವುದಾದ್ರೂ ಒಂದನ್ನು ಸರಿ ಮಾಡಿ ಕಲಿತ್ರೆ ನಿಮಗೇನು ಉಪಯೋಗ ಇದೆ? ಯಾವ ರೀತಿ ಕ್ವಶನ್ಸ್ಗಳು ಬಂದರೂ ಕೂಡ ನೀವೇನು ಮಾಡ್ತೀರಾ? ಅದನ್ನು ತುಂಬ ಸುಲಭವಾಗಿ ಬಿಡಿಸ್ತೀರಾ. ಇನ್ನು 4ನೇ ಪ್ರಶ್ನೆ ಏನಿದೆ ನೋಡಿ. P of x = 3x² - x - 4. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ ಅಂತ ಕೊಟ್ಟಿರ್ತಾರೆ. ಈ ಕ್ವಶನ್ ಕೂಡ ನೀವೇ ಮಾಡಬೇಕು, ತಪ್ಪದೆ ನೋಡ್ಕೋಬೇಕು.
ಇನ್ನು ಕೊನೆಯದಾಗಿ 4 ಅಂಕಗಳ ಪ್ರಶ್ನೆಗಳು. ಅದರಲ್ಲಿ ನಿಮ್ಗೇನಾಗಿರುತ್ತೆ, ಒಂದು ಗ್ರಾಫ್ ಫಿಕ್ಸ್. ಸೊ ನೀವು ಗ್ರಾಫನ್ನು ಕರೆಕ್ಟ್ ಮಾಡಿ ಕಲ್ಕೊಂಡ್ರಿ ಅಂದರೆ ಈ ಮಾರ್ಕ್ಸು ಎಲ್ಲೂ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಈ 4 ಮಾರ್ಕ್ಸು ನಿಮಗೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ನೀವು ಪಾಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಪ್ರತಿ ಕ್ವಶನ್ ಪೇಪರಲ್ಲೂ ನಕ್ಷೆ ಒಂದು ಕಂಪಲ್ಸರಿ. ಹಾಗಾಗಿ ನಕ್ಷೆನ ನೀವೇನು ಮಾಡಿರಿ, ಕರೆಕ್ಟಾಗಿ ಬಿಡಿಸೋದನ್ನು ಕಲ್ಕೊಳ್ರಿ. ಇನ್ನು 2ನೇ ಪ್ರಶ್ನೆ ನೋಡಿರಿ, 4 ಪ್ರಮೇಯಗಳು ಅಂತ ಹೇಳಿದ್ವಿ, ಹೌದಾ? ನಿಮ್ಮ ಈ ವಾರ್ಷಿಕ ಪರೀಕ್ಷೆಗೆ ಅಂದರೆ ಗಣಿತ ಪರೀಕ್ಷೆಯಲ್ಲಿ ಏನಿದೆ, 4 ಪ್ರಮೇಯಗಳು ಇಂಪಾರ್ಟೆಂಟ್ ಆಗಿದ್ದಾವೆ. ಥೇಲ್ಸ್ ಪ್ರಮೇಯ ಆಗಿರ್ಬೋದು, ಕೋ ಪ್ರಮೇಯ ಆಗಿರ್ಬೋದು, ಬಾ ಪ್ರಮೇಯ ಆಗಿರ್ಬೋದು, ಇನ್ನು ಬಾಕೋಬಾ ಪ್ರಮೇಯ ಆದರೂ ಆಗಿರ್ಬೋದು. ಇವು 4ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಫಿಕ್ಸ್ ಆಗಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಅದರಲ್ಲೂ ಥೇಲ್ಸ್ ಪ್ರಮೇಯ ಮತ್ತು ಕೋನ ಯಾವುದಿದೆ, ಈ ಒಂದು ಪ್ರಮೇಯವನ್ನು ಸುಮಾರು ಸಲ ಕೇಳಿದ್ದಾರೆ. ಜಾಸ್ತಿ ಏನು ಮಾಡಿರಿ, ಇವೆರಡರ ಮೇಲೆ ಫೋಕಸ್ ಮಾಡಿರಿ. ಹಾಗಂತ ಅವೆರಡನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈ 4 ಥಿಯರಮ್ಸು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟು. ಅದರಲ್ಲೂ ಈಗ ನೀವೇನು ಮಾಡ್ತಿದ್ದೀರಾ, 3ನೇ ಪೇಪರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಯಾಕಂದರೆ ಈ ಒಂದು ಇದರಲ್ಲಿ ಮಾರ್ಕ್ಸನ್ನು ಕಳ್ಕೊಂಡ್ರಿ ಅಂದರೆ ಪ್ರಮೇಯದಲ್ಲಿ ನಿಮಗೆ ಮಾರ್ಕ್ಸು ತುಂಬ ಲಾಸ್ ಆಗುತ್ತೆ, ಪಾಸ್ ಆಗಲಿಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿರಿ, ಈ 4 ಪ್ರಮೇಯಗಳನ್ನು ಕರೆಕ್ಟಾಗಿ ಏನು ಮಾಡಿರಿ, ಕಲ್ಕೊಂಬಿಡಿ. ಈಗ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ಇದಿಷ್ಟು ಪ್ರಶ್ನೆಗಳನ್ನು ನೀವು ಕಂಪಲ್ಸರಿ ಏನು ಮಾಡಿರಿ, ಪುನಃ ಪ್ರಾಕ್ಟೀಸ್ ಮಾಡಿರಿ. ನೋಟ್ಸನ್ನು ತೊಗೊಳ್ರಿ, ನಿಮ್ಮ ಕ್ಲಾಸಲ್ಲಿ ಕೊಟ್ಟಿರೋದು ಅದನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ಇದೇ ರೀತಿ ಬೇರೆ ಎಕ್ಸಾಂಪಲ್ಸ್ಗಳನ್ನು ಬಿಡಿಸ್ತಾ ಹೋಗ್ರಿ. ಇದೇ ಪ್ಯಾಟರ್ನ್ ಮೇಲೆ ನೀವೇನು ಮಾಡ್ಬೋದು, ಗಣಿತದಲ್ಲಿ ಪಾಸ್ ಆಗಲಿಕ್ಕೆ ಜಾಸ್ತಿ ಕಷ್ಟಪಡ್ಬೇಕಂತೇನಿಲ್ಲ. ಇವು ಹೇಳಿದಷ್ಟನ್ನು ನೀವು ಕರೆಕ್ಟ್ ಮಾಡಿ ಕಲೀರಿ. ಇದರಿಂದ ನಿಮಗೇನಾಗುತ್ತೆ, ತುಂಬ ಉಪಯೋಗ ಆಗುತ್ತೆ. ಈ 3ನೇ ಪರೀಕ್ಷೆ ಈಗೇನು ಬರ್ತಾ ಇದೆ ಅಲ್ವಾ ಜುಲೈಯಲ್ಲಿ, ಆ ಪರೀಕ್ಷೆಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರೋದು ನಿಮ್ಮ ಒಂದು ಭವಿಷ್ಯದ ಉದ್ದೇಶಕ್ಕಾಗಿ, ಅಂದರೆ ಈ ಒಂದು ಎಕ್ಸಾಮ್ಗಳಲ್ಲಿ ಈ ಎಕ್ಸಾಮಲ್ಲಾದರೂ ನೀವು ಕ್ಲಿಯರ್ ಮಾಡ್ಕೊಳ್ರಿ ಅಂತ ಹೇಳಿ. ಹಾಗಾಗಿ ಆದಷ್ಟು ಈ ವಿಡಿಯೋಗಳಿಂದ ಒಳ್ಳೆಯ ಉಪಯೋಗಗಳನ್ನು ತೊಗೊಳ್ರಿ. ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆದರೆ ತಪ್ಪದೇ ನೀವೇನು ಮಾಡಬೇಕು, ಲೈಕ್ ಮಾಡಿ. ಅದೇ ರೀತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.